ಯಾಕೆಂದ್ರೆ ಇವತ್ತು ತಾವೆಲ್ಲ ಈ ಬಿಸಿಲಿನಲ್ಲಿ ಇದ್ದೀರಿ, ರೈತರೆಲ್ಲ ನಾನು ಕೆಲಸ ಮಾಡೋದೆಲ್ಲ ನೋಡಿದ್ದೇವೆ ನಾವು. ಎಲ್ಲ ಬೆವರು, ಕಣ್ಣೀರು ಮತ್ತು ಬೆವರಿಗೆ ಬಹಳ ಮಹತ್ವ ಇದೆ. ಕಣ್ಣೀರಂದ್ರೇನು? 1% ನೀರಿರುತ್ತೆ, 99% ನೋವುಗಳಿರುತ್ತೆ, ಭಾವನೆಗಳಿರುತ್ತೆ, ಅದರಲ್ಲಿ ಅವಮಾನಗಳಿರುತ್ತೆ. ಅದರಿಂದ ನಾನು ರೋಗಿಗಳ ಕಣ್ಣೀರಿಗೆ ಬಹಳ ಮಹತ್ವ ಕೊಟ್ಟಿದ್ದೇನೆ. ಯಾಕೆಂದ್ರೆ ಒಂದು ಉದಾಹರಣೆ ಹೇಳ್ತೀನಿ. ನಾವು ಯಾವುದಾದ್ರೂ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದು ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಒಂದು ಕಾನೂನಿದ್ದು, ಆ ಕಾನೂನಿನಿಂದ ಜನರಿಗೆ, ಸಾಮಾನ್ಯ ಜನರಿಗೆ, ಸಮಾಜಕ್ಕೆ ಅನಾನುಕೂಲ ಆಗ್ತಾ ಇದ್ರೆ ನಾವು ಬರೀ ಕಾನೂನಿನ ನೆಪ ಹೇಳ್ಕೊಂಡು ಆ ಕೆಲಸ ಮಾಡದೇನೆ ನಿಲ್ಲಿಸಬಾರದು. ಆ ಕಾನೂನಿಗೆ ತಿದ್ದುಪಡಿ ತಂದು ನಾವು ಕೆಲಸವನ್ನ ಮಾಡಬೇಕಾಗುತ್ತೆ. ಒಂದು ಉದಾಹರಣೆಗೆ ಹೇಳ್ತೀನಿ. ಈಗ BPL ಕಾರ್ಡ್ ಇದೆ. ಇವತ್ತು BPL ಕಾರ್ಡ್ ಬಿಡಿ, ಇವತ್ತು ನಮ್ಮ ಭಾರತ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ 30% BPL ಕಾರ್ಡು ಶ್ರೀಮಂತರ ಬಳಿ ಇದೆ. ಮೊನ್ನೆ ಯಾರೋ ಬಂದಿದ್ರು, ಯಾಕೆ ಇಷ್ಟು ಲೇಟ್ ಆಗಿ ಬಂದ್ರಿ ಅಂತ. BPL ಕಾರ್ಡ್ ತೆಗೆದ್ರು ಜೇಬಿಂದ, ಫ್ಲೈಟ್ ಲೇಟ್ ಆಯ್ತು ಸರ್ ಅಂತ. ದಟ್ಸ್ ಅಪಾರ್ಟ್. ಇವತ್ತು BPL ಕಾರ್ಡ್ ಇದ್ದಂಥವರಿಗೆ ಉಚಿತವಾದಂತ ಚಿಕಿತ್ಸೆ ಕೊಡತಕ್ಕಂತ ಒಂದು ವ್ಯವಸ್ಥೆ ಇದೆ BPL ಕಾರ್ಡ್ ಇದ್ದವರಿಗೆ. ಆದರೆ ವಾಸ್ತವವಾಗಿ ನಾವು ಅರ್ಥ ಮಾಡ್ಕೋಬೇಕು. ವಾಸ್ತವವಾಗಿ ಏನಾಗಿದೆ, ಕೆಲವರಿಗೆ ಹೆಸರು ಬಿಟ್ಟೋಗಿರುತ್ತೆ, ಅಥವಾ ನೀರು ಬಿದ್ದು ಅಳಿಸೋಗಿರುತ್ತೆ, ಅಥವಾ ಮನೆ ಶಿಫ್ಟ್ ಮಾಡುವಾಗ BPL ಕಾರ್ಡ್ ಕಳೆದೋಗಿರುತ್ತೆ, ಅಥವಾ BPL ಕಾರ್ಡ್ ಕೊಡ್ತೀವಿ ಅಂತ ವಾಪಸ್ ತಗೊಂಡು ಇನ್ನು ಇವ್ರಿಗೆ ಕೊಟ್ಟಿರಲ್ಲ. ಆದ್ರೆ ನಿಜವಾಗಿ ಕಡುಬಡವರು ಇರ್ತಾರೆ. ಅಂತವರಿಗೆ ಯಾವ ರೀತಿ ಚಿಕಿತ್ಸೆ ಕೊಡತಕ್ಕಂಥದ್ದು? 2008ನೇ ಇಸ್ವಿನಲ್ಲಿ ಆಡಳಿತ ಮಂಡಳಿನಲ್ಲಿ ಒಂದು ಕಾನೂನನ್ನ ನಾವು ಜಾರಿಗೆ ತಂದ್ವಿ. ಯಾರ್ಯಾರು ತುಂಬಾ ಕಡುಬಡವರಿದ್ದಾರೆ, ಯಾಕೆಂದ್ರೆ ನಾವು ಈ ಕಡತಗಳ ದಾಖಲೆ ಇಲ್ದೇನೆ ಚಿಕಿತ್ಸೆ ಕೊಟ್ರೆ ನಿಮ್ಗೆ ಇದಾಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.